ಸ್ನೇಹಿತರೆ ತಿಂತಾ ಇದೀನಿ ಚಕ್ಕೆ ನೋಡ್ರಿ ಇಲ್ಲೇ ಐತೆ. ಖಾರ ಎಷ್ಟೈತೆ ಅಂದ್ರೆ ನಾವಲ್ಲೆಲ್ಲ ಸೇಟು ಅಂಗಡಿಯಲ್ಲಿ ತಗೊಂತೀವಲ್ಲ ಈ ಪಟ್ಟಿ ಖಾರನೇ ಇರೋ ನೋಡಿ. ಸಕ್ಕತ್ತು ಖಾರ ಐತೆ. ನೀರಾವರಿ ಅಧಿಕಾರ ಅಂತ ಹೊಂಟ್ರೆ ದೇವೇಗೌಡ್ರೆ. ಎಸ್ ಎಂ ಕೃಷ್ಣ ಇಲ್ಲ ಅಂದ್ರೆ ಬೆಂಗಳೂರು ಈ ಮಟ್ಟಕ್ಕೆ ಇಂಪ್ರೂವ್ ಆಗ್ತಾ ಇರಲಿಲ್ಲ. ನೀರಾವರಿ ವಿಚಾರಕ್ಕೆ ಬಂದ್ರೆ ಆ ದೇವೇಗೌಡರು ಪಿರಿಯಡ್ಗೆ ಕ್ಲೋಸು. ಇನ್ ಮುಂದೆ ಯಾರು ಅದ್ರ ಬಗ್ಗೆ ಸ್ಟೆಪ್ ಎತ್ತವತ್ತಲ್ಲ. ಏನ್ ನಾವು ರೈತರಿಗೆ ಎಷ್ಟು ಕೊಡ್ತಾ ಇದೀವಿ ಅಷ್ಟು ಕೊಡ್ತಾ ಇದೀವಿ. ಏನ್ ಕೊಡ್ತಾ ಇದ್ದಾರೆ ಏನ್ ಬಿಡ್ತಾವ್ರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದರಿಂದ ಯಾರು ಸ್ನೇಹಿತರೆ ನಾನಿವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾಳೇನಹಳ್ಳಿಗೆ ಬಂದಿದ್ದೀನಿ. ನನಗೆ ಹಳ್ಳಿ ಕಡೆ ಒಂದು ವಿಡಿಯೋ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ತುಂಬಾ ಕ್ಯೂರಿಯಾಸಿಟಿ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಹಳ್ಳಿಗಳು ಈ ತರ ಇರಲ್ಲ. ಇದೊಂಥರ ಟೈಮ್ ಟ್ರಾವೆಲಿಂಗ್ ತರ ವಿಡಿಯೋ ಆಗ್ತದೆ ನೋಡಿ. ಈಗ ಸದ್ಯಕ್ಕೆ ಏನು ಈ ಕಾಳೇನಹಳ್ಳಿ ಭಾಗದಲ್ಲಿ ಏನಿದೆ ಹೇಮಾವತಿ ನೀರು ಇರೋದ್ರಿಂದ ಈ ರೀತಿ ಅಚ್ಚುಕಟ್ಟಾಗಿ ಹಸಿರು ಕಾಣ್ತಾ ಇದೆ. ನೀವು ಇದೇ ಮಧುಗಿರಿ, ಶಿರಾ, ತುಮಕೂರು ಜಿಲ್ಲೆಯಲ್ಲಿ ಅಲ್ಲೆಲ್ಲ ಹೋದ್ರೆ ಈ ರೀತಿ ಹಸಿರಿಲ್ಲ ನೋಡಿ. ಪ್ರತಿಯೊಂದು ಹಸಿರಿದೆ. ಅಡಿಕೆ ಇದೆ, ಅಡಿಕೆನೂ ಹಸಿರಿದೆ. ಹಾಗೆ ನೋಡಿದ್ರೆ ನೋಡಿ ಇಲ್ಲಿ ಮಾವು ಹಸಿರಿದೆ. ತೆಂಗುಗೂ ಅಷ್ಟೇ ಯಾವುದೇ ರೀತಿ ಕಾಯಿಲೆ ಇಲ್ಲ ನೋಡಿ, ತೋರಿಸ್ತೀನಿ. ಅದು ಅಷ್ಟೇ ಅಚ್ಚುಕಟ್ಟಾಗಿ ಬೆಳ್ಕೊಂಡೈತೆ ನೋಡಿ. ಉದ್ದುದ್ದಕ್ಕೆ ಹೋಗಿದೆ. ರೀಪ್ಲಾಂಟೇಶನ್ ಮಾಡ್ಬೇಕು ಆಲ್ಟರ್ನೇಟ್ ಆಗಿ. ಚೆನ್ನಾಗಿದೆ. ಹಾಗೆ ಬಂದ್ರೆ ನೋಡಿ ಹೇಮಾವತಿ ನೀರು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡವ್ರೆ. ತುಂಬಾ ಚೆನ್ನಾಗಿದೆ. ತೋಟನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಗುಬ್ಬಿ ತಾಲೂಕ್ನಲ್ಲಂತೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾನು ಇಲ್ಲಿವರೆಗೂ ನೋಡಿರೋಂಥ ಎಲ್ಲಾ ಜಮೀನುಗಳು ಹಸಸ್ರಾಗಿ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಅಲ್ಲೆಲ್ಲ ಒಂದು ವಿಶೇಷವಾದ ನೇರಳೆಹಣ್ಣಿನ ಮರ ಇದೆ ಅಂತ ಹೋಗ್ತಾ ಇದೀವಿ ನೋಡಕ್ಕೆ. ನೋಡೋಣ ಅದು ಯಾವ ರೀತಿ ನೇರಳೆಹಣ್ಣು ಮರ ಇದೆ ನೋಡಿ. ನಮ್ ಸ್ನೇಹಿತರು ಯಾವ್ದೋ ಒಂದು ತೆಂಗಿನಕಾಯಿ ಸಿಕ್ತು ಅಂತ ಎತ್ಕೊಂಡ್ ಬರ್ತಾವ್ರೆ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ಚಿಕ್ಕ ಉತ್ತ, ಇದಿಷ್ಟೇ ಗಾತ್ರ, ಆದ್ರೆ ಇದು ಪರೋಪಕಾರಿ ರೈತ ಮಿತ್ರ. ಕೆಲವರು ಜಮೀನಲ್ಲಿ ಉತ್ತ ಬೆಳೆದ್ಬಿಡ್ತು ಅಂದ್ರೆ ಅದನ್ನ ಕೆಡವಕ್ ಹೋಗ್ತಾರೆ. ಕೆಡವಬಾರ್ದು. ಇದು ದೇವ್ರು ಒಂದಕ್ಕೊಂದು ಸೃಷ್ಟಿ ಮಾಡಿದಾನೆ. ಒಂದ್ರಿಂದ ಒಂದು ಏನೋ ಒಂದು ರೈತನಿಗೆ ಉಪಯೋಗ ಆಗುವಂತಹ ಜೀವಿಗಳನ್ನ ಹುಡ್ಸಿ ಜಮೀನಲ್ಲಿ ಉತ್ತ ಬೆಳೆಯುತ್ತೆ. ಹಾಗೆ ನೋಡ್ಬೋದು ಎಲ್ಲ ಸಿಟಿ ಕಡೆಯಿಂದ ಬಂದವ್ರಿಗೆ ಏನ್ ಈ ಹಳ್ಳಿ ತೋಟ ಅಂದ್ರೆ ಇಷ್ಟ ಆಗ್ತದೆ. ಶ್ರೀನಿವಾಸ್ ಎಲ್ಲಿ ಅದು ನೇರಳೆಹಣ್ಣು ಮರ? ಅಲ್ಲಿದ್ಯಾ? ನೋಡೋಣ, ತೋರಿಸಿ ಅದು ಯಾವ್ದು. ಮೆತ್ತು ಬನ್ನಿ. ಆಗವ ನೇರಳೆಹಣ್ಣು ಇದೆ ಅಲ್ಲ? ಎಲ್ಲಿಂದ ಯಾವ ದೇಶದಿದು? ಒಟ್ನಲ್ಲಿ ಯಾವ್ದೋ ಒಂದು ವಿಶೇಷವಾದ ತಳಿ ಅಂತ ಹಾಕೋರೆ. ಕುಳ್ಳಿಗೆ ಅವರು ರಂಗಪ್ಪ ಅಂತ, ಇವರು ರಾಮನಗರ ಡಿಸ್ಟಿಕ್ ಅವರು ಇಲ್ಲಿ ವಿಸಿಟ್ ಬಂದಿದ್ದಾರೆ ಜಮೀನು. ಇವರು ಮೈಸೂರು ಮಾಸ್ಟ್ರು. ಎಲ್ಲ ಪೈಪಟ್ಟಿ ಮೇಲೆ ನಿಂತವ್ರೆ ನೋಡಿ. ಇವರು ಕೃಷಿಕರೇ. ನಾಗತಿಹಳ್ಳಿ ಕೇಳಿರ್ಬೇಕು. ನಾಗತಿಹಳ್ಳಿ ಚಂದ್ರಶೇಖರ್, ಅಮೆರಿಕಾ ಸಿನಿಮಾ ಬಂದಿತ್ತಲ್ಲ, ಆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಊರವ್ರು ಇವರು. ಅಲ್ಲಿ ಪ್ರಮುಖ ಮುಖಂಡರು. ಇವತ್ತು ಅವರು ನಮ್ ಜೊತೆಯಲ್ಲಿ ಬಂದಿದ್ದಾರೆ ಗುಬ್ಬಿ ಕಾಳೇನಹಳ್ಳಿಗೆ. ನೋಡೋಣ, ಅವ್ರನ್ನು ಮಾತಾಡಿಸ್ತೀನಿ ಒಂದೆರಡು ಮಾತು. ಸರ್, ರೈತರ ಬದುಕು, ರೈತರ ಜೀವನ ಯಾವ ತರ ಇದೆ ನಿಮ್ಮ ಒಂದು ನೋಟದಲ್ಲಿ ಹೇಳೋದಾದ್ರೆ ಈಗಿನ ಸದ್ಯದ ಪರಿಸ್ಥಿತಿಗೆ? ಸದ್ಯದ ಪರಿಸ್ಥಿತಿಲಿ ರೈತರುಗಳಿಗೆ ತೆಂಗಿಂದು ರೇಟು ಚೆನ್ನಾಗಿರೋದ್ರಿಂದ ಪರವಾಗಿಲ್ಲ. ಬಟ್ ಈಲ್ಡಿಂಗ್ ಇಲ್ಲ. ಜೊತೆನಲ್ಲಿ ತೆಂಗಿಗೆ ತುಂಬಾ ರೋಗ ಸ್ಟಾರ್ಟ್ ಆಗಿದೆ. ಅಡಿಕೆ ಬಂದಾಗ ಅಡಿಕೆಗೆ ಉತ್ತಮವಾದ ಬೆಲೆ ಇದೆ. ಸಮಸ್ಯೆ ಏನಪ್ಪಾ ಅಂದ್ರೆ ಅದು ಒಂದು ವರ್ಷ ಬರೀ ಜಸ್ಟ್ 3 ತಿಂಗಳು ನೀರಿಲ್ಲ ಅಂದ್ರೆ ಇಡೀ ಅಡಿಕೆ ಉಳಿಯಲ್ಲ. ಇವೆರಡೂ ಚಾಲೆಂಜಸ್ ರೈತರುಗಳಿಗೆ. ಈಗ ನಿಮ್ ಕಡೆನೂ ಹೇಮಾವತಿ ನೀರ್ ಇದೆಯಾ? ಇಲ್ಲ, ನಮ್ಗೆ ಹೇಮಾವತಿ ಬರೀ ಕೆರೆಗಳಿಗೆ ಮಾತ್ರ ತುಂಬಿಸ್ತಾರೆ. ಅದು ಬಿಟ್ರೆ ಮತ್ತೆ ಅಚ್ಚುಕಟ್ಟಿಗಿಲ್ಲ. ಇಲ್ಲ. ಈ ಒಂದು ಗುಬ್ಬಿ ತಾಲೂಕಿನ ಜನಕ್ಕೆ ಪುಣ್ಯ ನೀರ್ ಸಿಗ್ತಾ ಇದೆ ಬೇಸಾಯಕ್ಕೆ. ಹೌದು. ನಮ್ಗೆ ಗೊರೂರು ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿದೆ. ನಮಗೆ ನೀರಿಲ್ಲ. ತುಮಕೂರು 120-110 ಕಿಲೋಮೀಟರ್ ಮೇಲಿದೆ ಗೊರೂರ್ಗೂ ಅಲ್ಗೂ. ಅವರು ಸಮೃದ್ಧಿಯಾಗಿದ್ದಾರೆ. ನಮ್ ಭಾಗದ ನೀರು ಬೇರೆ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಕಾವೇರಿ ನೀರ ತಮಿಳ್ನಾಡಿನಲ್ಲಿ ಬಳಸ್ಕೊಂಡಂಗೆ ಗೊರೂರು ನೀರ್ನ ನೀವು ತುಮಕೂರು ಜಿಲ್ಲೆಯಾದ್ಯಂತ ಚೆನ್ನಾಗಿ ಬಳಸ್ಕೊತಾ ಇದ್ದೀರಿ. ಈ ಹೇಮಾವತಿ ನೀರಿನ ಬಗ್ಗೆ ನೀವು ಜ್ಞಾಪಿಸಿದ್ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಿಮಗ್ ಸಿಕ್ತಿಲ್ಲ ಅನ್ನೋದಕ್ಕಿಂತನ ಅತ್ಯಂತ ದೊಡ್ಡ ಒಂದು ಜಿಲ್ಲೆ ತುಮಕೂರು ಜಿಲ್ಲೆ. 10 ತಾಲೂಕಿದೆ. ಆ 10 ತಾಲೂಕಿಗೆ ಅವತ್ತಿನ ವೈ.ಕೆ. ರಾಮಯ್ಯ ಅವರಾಗ್ಬೋದು, ಸೊಗಡು ಶಿವಣ್ಣವರಾಗ್ಬೋದು, ಅವರ ಹೋರಾಟದ ಪ್ರತಿಫಲವಾಗಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಹೇಮಾವತಿ ನೀರ್ನ ತುಮಕೂರಿಗೆ 22 TMC 24 TMC ಕೊಡಕ್ಕೆ ಒಪ್ಕೊಂಡ್ರು. ಆದ್ರೆ ದುರಂತ ಅಂದ್ರೆ ಇಲ್ಲಿವರೆಗೂ ನಮ್ಗೆ ಅಷ್ಟು TMC ನೀರ್ ಸಿಕ್ಕಿಲ್ಲ. ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ. ಆದಷ್ಟು ಬೇಗ ನಿಮ್ಗೂ ಸಿಗ್ಲಿ ಅಂತ
ನಾಗತಿಹಳ್ಳಿಯವ್ರಿಗೂ ಸಿಗ್ಲಿ ಅಂತ ನನ್ನ ಆಶಯ. ನೀವು ಇದು ಈ ಪ್ರಕಾರವಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ, ನೀವ್ ಹೇಳಿದ್ರಲ್ಲ ಈಗ ಒಂದ್ ಮಾತು ಹೇಳಿದ್ರಿ, ಹ್ಮ್. ದೇವೇಗೌಡರ ಫೀಲ್ಡ್ ಅಲ್ಲಿ ಇದ್ ಮಾಡಿದ್ರು ಅಂತ. ಹ್ಮ್. ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಮಂತ್ರಿಗಳು ನೀರಾವರಿ ಬಗ್ಗೆ ಹೆಚ್ಚಿನ ಮಟ್ಟಕ್ಕೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹ್ಮ್. ದೇವೇಗೌಡರು ಒಬ್ರೇ. ದೇವೇಗೌಡ್ರಿಲ್ಲ ಅಂದ್ರೆ ನೀರಾವರಿ ಅಧಿಕಾರ ಅಂತ ಹೊಂಟ್ರೆ ದೇವೇಗೌಡ್ರೆ. ಅವ್ರಿಲ್ದ ಹೋಗಿದ್ರೆ ಹೆಚ್ಚಿನ ಯೋಜನೆಗಳನ್ನ ತಲೆ ಕೆಡ್ಸ್ಕೊಂಡಾರ ಅವರು. ನಾನು ಯಾವ್ದೋ ಒಂದು ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡಕ್ ಇಷ್ಟಪಡೋದಿಲ್ಲ. ಎಸ್ ಎಂ ಕೃಷ್ಣ ಇಲ್ಲ ಅಂದ್ರೆ ಬೆಂಗಳೂರು ಈ ಮಟ್ಟಕ್ಕೆ ಇಂಪ್ರೂವ್ ಆಗ್ತಾ ಇರಲಿಲ್ಲ. ಅದು ಬಿಟ್ರೆ ದೇವೇಗೌಡ ಇಲ್ಲ ಅಂದ್ರೆ ನೀರಾವರಿ ಇರಿಗೇಷನ್ ರೈತರುಗಳಿಗೆ ದೇವೇಗೌಡ. IT BT ಈ ತರದ ವಿಚಾರಗಳು ಸಿಟಿಗಳಲ್ಲಿ ಇವತ್ತೇನಾರ ಬೆಂಗಳೂರು ಇವತ್ತ ನಮ್ಮ ದೇಶದಲ್ಲೇ ನಮ್ಮ ದೇಶದಲ್ಲಿ ಈಗ 2ನೇ ಸಿಟಿ ಲೆಕ್ಕಾಚಾರದಲ್ಲಿ ಐತೆ. 4ನೇ ಸಿಟಿ ಆಗಿತ್ತು, ಅದು ತೀರಾ ಇಲ್ಲ ಇತ್ತು. ಇವತ್ತು IT BT ನಲ್ಲಿ ಟಾಪ್ 1 ಸಿಟಿಯಾಗಿ ಬರ್ತಾ ಇದೆ. ಅದೆಲ್ಲ ಲೆಕ್ಕ ಹಾಕೊಳ್ಳಕ್ ಅದ ಕಾರಣ, ಪ್ರಮುಖ ಕಾರಣ ಅಂದ್ರೆ SM ಕೃಷ್ಣ ಅವರು. ಅವ್ರು ಬಿಟ್ರೆ ಇವತ್ತ ಇರ್ತಕ್ಕಂಥ ಅಲ್ಲಿ ಸಮಸ್ಯೆಗಳನ್ನ ಬರೀ ರೋಡ್ಗಳನ್ನ ಬಗೆಹರ್ಸಕ್ಕೆ ಅವ್ರ ಕೈಲಿ ಆಯ್ತಾ ಇಲ್ಲ. ಇದು ದೊಡ್ಡ ದುರಂತ. ನೀರಾವರಿ ವಿಚಾರಕ್ಕೆ ಬಂದ್ರೆ ಆ ದೇವೇಗೌಡರು ಪೀರಿಯಡ್ಗೆ ಕ್ಲೋಸು. ಇನ್ ಮುಂದೆ ಯಾರು ಅದ್ರ ಬಗ್ಗೆ ಸ್ಟೆಪ್ ತಗೋತಲ್ಲ. ಏನ್ ಮುಂದೆ ನಾವು ರೈತರಿಗೆ ಎಷ್ಟು ಕೊಡ್ತಾ ಇದೀವಿ ಅಷ್ಟು ಕೊಡ್ತಾ ಇದೀವಿ. ಏನ್ ಕೊಡ್ತಾ ಇದ್ದಾರೆ, ಏನ್ ಬಿಡ್ತಾವ್ರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದರಿಂದ ಯಾರು ಉದ್ಧಾರ ಆಗಲ್ಲ. ದೇಶದ ಬೆನ್ನೆಲುಬೆ ರೈತ. ಅವನಿಲ್ಲ ಅಂದ್ರೆ ದೇಶ ಇಲ್ಲ. ಇದು ಅರ್ಥ ಮಾಡ್ಕತಿಲ್ಲ ಯಾಕೋ ನಮ್ಮ ಇವತ್ತಿನ ರಾಜಕಾರಣಿಗಳು. ಎಲ್ಲ ಅವ್ರು ಇವ್ರು ಅಂತ ಅಲ್ಲ, ಎಲ್ರು ಅಷ್ಟೇ. ಎಲ್ರು ಒಂದಿನ ರೈತರುಗಳೇನಾದ್ರು ಉಳಿಬೇಕು, ಎಲ್ಲರಿಗೂ ಆಹಾರ ಬೇಕು ಅಂದ್ರೆ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಮತ್ತೆ ವಿದ್ಯುತ್ ಇವೆರಡು ಕೊಡ್ಲೇಬೇಕು. IP ಸೆಟ್ಗಳಿಗೆ ವಿದ್ಯುತ್ ಮುಖ್ಯ. ಅದೇ ರೀತಿ ಬರೀ ವಿದ್ಯುತ್ ಕೊಟ್ರೆ ಆಗಲ್ಲ, ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕು, ಇಲ್ಲಾಂದ್ರೆ ಅಂತರ್ಜಲ ಬರ್ನ್ ಆಗುತ್ತೆ. ಇದೆಲ್ಲ ಇಂಪ್ರೂವ್ ಆಗ್ಬೇಕು ಅಂದ್ರೆ ರಾಜಕಾರಣಿಗಳು ಹೆಚ್ಚಿನ ಮಟ್ಟಕ್ಕೆ ಯಾವ್ದೋ ಭಾಗ್ಯಗಳ ಬಗ್ಗೆ ಗಮನ ಕೊಡೋದೇ ಬಿಟ್ಟು ಈ ತರ ಯೋಜನೆಗಳು, ಎಲ್ಲಾರ ಡ್ಯಾಮ್ ಕಟ್ಟೋದು, ರೈತರುಗಳಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ಬೇಕು. ಅವಾಗ ಅನುಕೂಲ ಆಗುತ್ತೆ. ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ದೊಡ್ಡ ಮನಸ್ಸು ಮಾಡಿ ಮೇಕೆದಾಟು ಯೋಜನೆ ಮಾಡಿದ್ರೆ, ಮೇಕೆದಾಟು ಯೋಜನೆಯಿಂದ ನಿಮ್ಮ ಒಂದು ಜಿಲ್ಲೆಗೆ ಅಥವಾ ನಿಮ್ಮ ಒಂದು ತಾಲೂಕಿಗೆ ಏನೋ ಅನುಕೂಲ ಆಗುತ್ತಾ? ಮೇಕೆದಾಟಿನಿಂದ ನಮ್ಗೇನು ಆಗಲ್ಲ. ಮೇಕೆದಾಟು ಮಾಡೋದ್ರಿಂದ ಯಾರಿಗೂ ನೀರಾವರಿಗೆ ಭೂಮಿಗೆ ಸಿಗಲ್ಲ. ಬಟ್ ಹೆಚ್ಚಿನ ಮಟ್ಟಕ್ಕೆ ಬೆಂಗಳೂರು ಕುಡಿಯೋ ನೀರ್ಗಾಗತ್ತೆ. ಯಾಕೆಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಈಗ ಕಾವೇರಿ ನೀರು ಈ ಸರಿ ಅಲ್ಲೇ ಸ್ಟಾಪ್ ಮಾಡ್ತಾ ಇದಾರೆ. ಕಟ್ಟು ನೀರು ಪದ್ಧತಿ ಕೊಟ್ಟಿದ್ರು. ಅತ್ಯಂತ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಾವೇರಿ ನೀರು ಇಷ್ಟೊಂದು ಕಡಿಮೆ ಆಗಿದೆ, ಇದೇ ಫಸ್ಟ್ ಟೈಮ್. ಈಗ ಅದಕ್ಕಾಗಿ ಬೆಳೆಗಳಿಗೂ ನೀರು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಕುಡಿಯೋ ನೀರಿಗೆ ರಿಸರ್ವೇಶನ್ ಮಾಡಬೇಕು ಬೆಂಗಳೂರಿಗೆ. ಅದ್ರೊಳಗು ಈಗ ಬೆಳೀತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಈಗೇನ್ ಬೆಂಗಳೂರು ಕಾವೇರಿ ನೀರು ಎಲ್ಲೆಲ್ಗೋ ಕೊಟ್ಟಿಲ್ಲ. 8ನೇ ಮೈಲಿಗೆ ಅಷ್ಟೇನೆ ಬಂದಿರೋದು. ಇನ್ನು 8ನೇ ಮೈಲಿಯಲ್ಲಿ, ನೆಲಮಂಗ್ಲೆಯಲ್ಲಿ ಇವೆಲ್ಲ ಏನಾರ ಬೃಹತ್ ಬೆಂಗಳೂರು ನಗರದೊಳಗಡೆ ಸೇರ್ಕೊಂಡ್ರೆ ಕಾವೇರಿ ನೀರ್ದು ಬರೀ ಕುಡಿಯಕ್ಕೆ ಸರಿಯಾಗಿ ಹೋಯ್ತದೆ. ಇಲ್ಲ, ಮಂಡ್ಯ ಸಿಟಿಗೆ ಕಾವೇರಿ ನೀರು, ಬೆಂಗಳೂರಿಗೂ ಕಾವೇರಿ ನೀರು ಕುಡಿಯೋ ನೀರು. ಆದ್ರೆ ಬೆಂಗಳೂರು ಸಿಟಿನೂ ಮೇಜರ್ ಅಲ್ವಾ. ಇದು ಒಂದು ದೊಡ್ಡ ಸಮಸ್ಯೆ. ಬಟ್ ಮೇಕೆದಾಟು ಆಗೋದ್ರಿಂದ, ನೀರಾವರಿ ಅದ್ ಮಾಡೋದ್ರಿಂದ ಒಂದು ಅನುಕೂಲ ಆಗತ್ತೆ. ಬಟ್ ಒಂದ್ ಕಡೆ ಏನೇ ಮಾಡ್ಬೇಕಂದ್ರೆ ಒಂದು ಅನುಕೂಲ ಅನನುಕೂಲ ಇರ್ತದೆ. ಮೇಕೆದಾಟು ಮಾಡೋದ್ರಿಂದ ತುಂಬಾ ಫಾರೆಸ್ಟ್ ಹಾಳಾಗತ್ತೆ. ಏನು ಮಾಡಕ್ಕಾಗಲ್ಲ. ಒಂದು ಪಡಿಬೇಕು ಅಂದ್ರೆ ಒಂದು ಬಿಡ್ಬೇಕಾಗತ್ತೆ. ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಮಾಡ್ತಾ ಇದಾರಲ್ಲ, ಅದು ಎತ್ತಿನಹೊಳೆ ಪ್ರಾಜೆಕ್ಟು ತುಂಬಾ ಅದು ಒಳ್ಳೆ ಯೋಜನೆ. ಯಾಕೆಂದ್ರೆ ಬರ್ತಕ್ಕಂಥ ನೀರು ಸಮುದ್ರದ ಪಾಲಾಗ್ತಾ ಇತ್ತು. ಈಗ ಅದನ್ನ ಅವತ್ತಿನ ಸರ್ಕಾರ ಮನಗಂಡು ಅದನ್ನು ಅವರೇ ಮಾಡಿದಂಥದ್ದು. ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತೆ ಅರಸೀಕೆರೆ ಭಾಗಕ್ಕೂ ಒಂದು ತಂದು ಕೊಡ್ಬೇಕು ಅಂತ ಒಂದು ತುಂಬಾ ಯೋಜನೆ ಇಟ್ಕೊಂಡು ಮಾಡಿದ್ರು. ಆ ಯೋಜನೆ ಇವತ್ತು ನೆನಗೊಂದಿಗೆ ಬಿದ್ದಿದೆ. ಅದೇನಾದ್ರು ಸಕ್ಸಸ್ಫುಲ್ ಆಯ್ತು ಅಂದ್ರೆ ತುಂಬಾ ಒಳ್ಳೇದು. ಅಲ್ಲೇನು ಬರೀ ಬರ್ತಕ್ಕಂಥ ಜಾಗದಲ್ಲಿ ಎತ್ತಿನಹೊಳೆದೇನು ಹೊಳೆ ಓಪನ್ ಮಾಡ್ಕೊಂಡು ಬರ್ತಾ ಇಲ್ಲ, ಪೈಪ್ ಲೈನ್ ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಆದಷ್ಟಕ್ಕೆ ನಮ್ಮಲ್ಲಿ ಏನು ಪರಿಸರವಾದಿಗಳು ತುಂಬಾ ಗಲಾಟೆ ಮಾಡಿದ್ರು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವತ್ತು ಬರ್ಬೇಕಾಯ್ತು ಅವತ್ತಿನ ಫೀಲ್ಡ್ ಲೆಕ್ಕಾಚಾರದಲ್ಲಿ. ಸ್ನೇಹಿತರೆ, ಈಗ ಮಾತಾಡಿದ್ರಲ್ಲ, ಅವ್ರು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ವಾಗ್ಮಿ, ಅತ್ಯಂತ ಹೆಚ್ಚು ವಿಚಾರ ತಿಳ್ಕೊಂಡಿರೋಂಥವ್ರು. ಅವ್ರ ಜೊತೆ ನಾನು ಇವತ್ತು ಈ ವ್ಲಾಗ್ ನಲ್ಲಿ ಮಾತಾಡ್ಸಕ್ ಪ್ರಯತ್ನ ಪಟ್ಟೆ. ತುಂಬಾ ಸಂತೋಷ ಆಯ್ತು. ಆಮೇಲೆ ಇಲ್ಲಿನ ಏನು ಜಮೀನ್ ಏನಿದೆ ಇವತ್ತು ನಾನು ನೋಡಿದೆ, ಈ ಜಮೀನು ನಿಜವಾಗ್ಲೂ ಕೆರೆಗೆ ದಡದಲ್ಲೇ ಇದೆ. ಮುಂದೆ ದಿಣ್ಣೆ ಭೂಮಿ, ಅಲ್ಲಿ ನೋಡಿದ್ರೆ ಒಂಚೂರು ಕೆರೆಗೆ ದೂರ ಆಗುತ್ತೆ, ಅಲ್ಲೂ ಹಸಿರಾಗಿದೆ, ಅಂತರ್ಜಲ ಮಟ್ಟ ಚೆನ್ನಾಗಿದೆ. ಈ ಜಮೀನಲ್ಲೂ ಒಂದು ಬಾವಿ ಇತ್ತು, ಆ ಬಾವಿನ ಮುಚ್ಚಿದ್ದಾರೆ, ನೀರ್ ಹತ್ಲಿಲ್ಲ ಅಂತ ನೋಡಿ ಅಲ್ಲಿ ಆ ಜಾಗದಲ್ಲಿ. ತುಂಬಾ ಸಂತೋಷ ಆಯ್ತು ಇವತ್ತು ನಾನು ಈ ಜಮೀನಿಗೆ ಬಂದಿದ್ದು. ಯಾಕೆಂದ್ರೆ ಮುಂದೆ ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ಇರುತ್ತೆ, ಯಾವತ್ತಾದ್ರೂ ನೋಡ್ಕೊಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ನಮಸ್ತೆ. ಪ್ಯೂರ್ ಕಾಶ್ಮೀರ್ ಆಪಲ್ದು ಗಿಡ ಹಾಕಿದ್ದಾರೆ. ಮುಂದೆ ಇಲ್ಲಿ ಚಕ್ಕೆ ಗಿಡ ಹಾಕಿದಾರಂತೆ. ಇಲ್ಲಿ ಬಿಟ್ಟೈತಲ್ಲ ಸ್ಟಾರ್ ಫ್ರೂಟ್ಸ್. ಸ್ಟಾರ್ ಫ್ರೂಟ್ಸ್ ಬಿಟ್ಟಿದೆ ನೋಡಿ, ಇಲ್ಲಿ ತೊಳಿತಾ ಇದಾರೆ.
ರಂಗನಾಥ್ ಅವ್ರು ತೊಳಿತಾವ್ರೆ Star fruits. ತೊಳಿತಾವ್ರೆ ಅಂತ ಆ, ಪಾಪ ಒಂದಿಷ್ಟು ಇರ್ತಾರ. ರಂಗನಾಥ್ ಅವರು ತೊಳಿತಾ ಇದಾರೆ, ಏನ್ನ ನಮಗೋಸ್ಕರ ತೊಳೆದು ಕೊಡ್ತಾ ಇದಾರೆ. ನೋಡಿ ಇದೆ ಚಕ್ಕೆ ಗಿಡ ಅಂತೆ. ಇದು ದೊಡ್ಡದಾದ ಮೇಲೆ ಹಿಂಗ್ ಬಿಡ್ಸದ. ದೊಡ್ಡದಾಗೆ ಬೆಳೆದೈತೆ ಚಕ್ಕೆ ಗಿಡ. ಏನ್ ಸಸಿ ತಂದಾಕಿದ್ದ ಎಲ್ಲಿಂದ? ನೋಡಿ ತಿಂತಾ ಇದೀನಿ. ಚಕ್ಕೆ ಚಕ್ಕೆ ಖಾರ. ಫ್ರೈ ಆಗೈತೆ ಖಾರ. ಯಪ್ಪ ಇದು ಕಾಯಿ ಕಾಯಿ ಏನಕ್ಕೆ ಹಾಕ್ತಾರೆ ಇದು ಸ್ನೇಹಿತರೆ ತಿಂತಾ ಇದೀನಿ ಚಕ್ಕೆ. ನೋಡ್ರಿ ಇಲ್ಲೇ ಐತೆ ಖಾರ. ಎಷ್ಟೈತೆ ಅಂದ್ರೆ ನಾವಲ್ಲೆಲ್ಲ ಸೇಟು ಅಂಗಡಿಯಲ್ಲಿ ತಗೊಂತೀವಲ್ಲ ಈ ಪಟ್ಟಿ ಖಾರನೇ ಇರಲ್ಲ ನೋಡಿ. ಎಲೆನಾ ಸಖತ್ತು ಖಾರ ಐತೆ, ಸಖತ್ ಖಾರ. ಅದಿನ್ನ ಇಷ್ಟು ಬರ್ತದಲ್ಲ ಎಲೆ. ನೋಡಿ ಅಲ್ಲ ಇಷ್ಟು ದೊಡ್ಡದ್ ಬೆಳೆದಿದೆ. ಇದು ಬೀಜ ಬಿಡಂಗ್ ಕಾಣ್ತೈತೆ. ಏನಕ್ಕೆ ಬೀಜ ಹಾಕ್ತಾರೆ ಯಪ್ಪ ಸಖತ್ ಖಾರ.